ಪವರ್ ಶೇರಿಂಗ್ ಫೈಟ್ ವಿಚಾರವಾಗಿ ಸಿಎಂ ಬದಲಾವಣೆ ಬಗ್ಗೆ ಕೋಡಿಮಠದ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬೀದರಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೇಳಿಕೆ ನೀಡಿದ್ದು, ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗೋದಿಲ್ಲ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ. ರಾಜ್ಯದ ಭಂಡಾರ ಬಜೆಟ್ ಅಂತ ಕರಿತೀವಿ. ಆ ಬಜೆಟ್ ಆಗ್ಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲುಮತ ಸಮಾಜದವರ ಕೈಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳುವುದು ಕಷ್ಟ. ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ ಹಕ್ಕಬುಕ್ಕರು ಹಾಲು ಮತದವರು. ಛತ್ರಪತಿ ಶಿವಾಜಿ, ಕಾಶಿಯ ವಿಶ್ವನಾಥ, ದೇವರ ರಾಣಿ ಅಹಲ್ಯಬಾಯಿ ಹಾಲು ಮತದವರು. ಹಾಗಾಗಿ ಆ ಹಾಲು ಮತ ಪ್ರಾಚೀನ ಸಮಾಜವಾಗಿದೆ. ದೈವಗೊಳ್ಳುವ ಸಮಾಜ. ಆ ಸಮಾಜದ ಮೊಟ್ಟ ಮೊದಲ ಸಿಎಂ ಸಿದ್ದರಾಮಯ್ಯ. ಹಾಲು ಮತ ಸಮಾಜಕ್ಕೆ ಅಧಿಕಾರ ಸಿಕ್ಕಿದೆ, ಇಳಿಸೋದು ಕಷ್ಟ. ಅವರಿಗಾಗಿಯೇ ಬಿಟ್ಟು ಕೊಟ್ರೆ ಬೇರೆಯವರು ಸಿಎಂ ಆಗಬಹುದು. ಯುಗಾದಿ ಕಳೆದ ಮೇಲೆ ಸಿಎಂ ಬದಲಾವಣೆ ಬಗ್ಗೆ ಹೇಳ್ತೇನೆ. ಡಿ.ಕೆ. ಶಿವಕುಮಾರ್ ನಮ್ಗೆ ಬೇಕಾದವರು, ಪರಿಚಯಿಸಿದವರು. ಅವರ ಬಗ್ಗೆ ಸದ್ಯ ಹೇಳುವ ಪ್ರಸಂಗ ಇಲ್ಲ. ದೇಶಕ್ಕೆ ಅಪಾಯ ಇದೆ, ಸಾವು ನೋವುಗಳಾಗುವ ಲಕ್ಷಣಗಳಿದೆ. ಇಬ್ಬರು ಮಹಾ ವ್ಯಕ್ತಿಗಳು ಸಾವಾಗುವ ಲಕ್ಷಣಗಳಿವೆ. ಕಳೆದ ವರ್ಷಕ್ಕಿಂತ ಈ ವರ್ಷ 10 ಪಟ್ಟು ಅನಾಹುತಗಳು ಸಂಭವಿಸುತ್ತವೆ. ದೇಶಕ್ಕೆ ಅಪಾಯ ಇದೆ ಅಂತ ಬೀದರಲ್ಲಿ ಕೋಡಿಮಠದ ಶಿವಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಹಕ್ಕಬುಕ್ಕರು ಹಾಲುಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಹಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಹಾಲುಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಹಾಲುಮತ ಸಮಾಜದವಳು, ಅಹಲ್ಯಬಾಯಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದ್ರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ 5 ವರ್ಷ ಅವರೇ ಇರ್ತಾರೆ ಗುರುಗಳಂದ್ರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಇನ್ನೊಬ್ಬರು ನಮಗೆ ಭಾಳ ಬೇಕಾದವರೇ ಪರಿಚಯವರೇ. ಅದು ಹೇಳಿ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನು ಮುಂದುವರಿತಾರ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದನ್ನು. ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೀದರ್.